ಒಂದೆರಡು ಹೆಸರು ಹೇಳ್ತೀನಿ, ಥಟ್ ಅಂತ ಏನನ್ಸುತ್ತೆ ಹೇಳಿ ಸರ್. ಸಿ ಟಿ ರವಿ. ಸುಧೀರ್ ಒಬ್ಬ ಹೋರಾಟ ಮಾಡ್ತಾ ಇದ್ದಾನೆ, ಆದರೆ ಪರಿಪೂರ್ಣವಾಗಿ ಹೋರಾಟ ಮಾಡ್ತಾ ಇಲ್ಲ. ಸಿ ಟಿ ರವಿನ ಸೋಲ್ಸಿದ್ಯಾರು? ಯಡಿಯೂರಪ್ಪ, ವಿಜೇಂದ್ರ. ಬಿ ಜೆ ಪಿ ಅವರಲ್ವ ಅವರು? ಬಿ ಜೆ ಪಿ. ಮತ್ತೆ ನೇರವಾಗಿಯೇ ಅಲ್ಲಿ ಲಿಂಗಾಯತರಿಗೆ ಚಿಕ್ಕಮಗಳೂರಿನಲ್ಲಿ ಸಂದೇಶ ಕಳಿಸಿದ್ರು. ಬಿ ಜೆ ಪಿಯಲ್ಲಿ ಇರುವಂಥ ವ್ಯಕ್ತಿನ ಡಿ ಕೆ ಶಿವಕುಮಾರ್ಗೆ ಹತ್ತಿರ ಕಳಿಸಿ ವಿಜೇಂದ್ರನೇ ಟಿಕೆಟ್ ಕೊಡಿಸಿದ್ದು. ಇದು ಜಗಜ್ಜಾಹಿರತೈತಿ. ಯಡಿಯೂರಪ್ಪ ಪೂರ್ತಿ ಏನು ನಮ್ಮ ಇದರ ಮಹಾಭಾರತದಲ್ಲಿ ಯುಧಿಷ್ಠಿರಲ್ಲ, ಯಾರು ಅವರು, ದುರ್ಯೋಧನ ತಂದೆ, ಆ ಪಾತ್ರ ವಹಿಸ್ತಾ ಇದ್ದಾರೆ. ವಿಜೇಂದ್ರ ನೋಡ್ರಿ, ಒಬ್ಬ ದುರ್ಯೋಧನ ಆ ಪಾತ್ರದಲ್ಲಿ ಅವ್ರು ಅದಾರ. ಬಿ ಜೆ ಪಿ ಮುಗಿಸಿ ಹೋಗ್ಬೇಕಂತ ಅವ್ರು ಪ್ರತಿಜ್ಞೆ ಮಾಡಿದ್ರಿ ಏನು ಮಾಡೋದು. ವಿಜೇಂದ್ರ ಸುಧಾರಣೆ ಭಾಳ ಒಳ್ಳೆಯ ಅವಕಾಶ ಇತ್ತು, ಉಪಯೋಗ ಮಾಡ್ಕೊಳ್ಳಿಲ್ಲ. ಅಶೋಕ್ ಪಾಪ ಏನಾಗಿಬಿಟ್ಟಿದ್ದಾರೆ, ಆ ಮನುಷ್ಯನಿಗೆ ಒಂದು ರೀತಿ ಎರಡು ಕಡೆಯಿಂದ ಪ್ರೆಷರು, ಅನಿವಾರ್ಯವಾಗಿ ಸುಮ್ಮನೆ ಎಲ್ಲ ನೋಡ್ತಾರೆ. ಅಶೋಕ್ ಕುಮಾರ್ ಅವ್ರ ಬಗ್ಗೆ ಅಸಮಾಧಾನ ಭಾಳ ಇದೆ ರೀ. ಬೊಮ್ಮಾಯಿಯವ್ರು ಏನು ಗೊತ್ತಾಯ್ತಲ್ರಿ, ಬೊಮ್ಮಾಯಿಯವರು ಮನಸ್ಸು ಮಾಡಿದರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸರ್ಕಾರ ಹಂಗಂತೀರಾ ಸರ್? ಬರ್ತಿತ್ತು. ಕಾಂಗ್ರೆಸ್ ಕಡೆ ಮಾತಾಡೋಣ. ಡಿ ಕೆ ಶಿವಕುಮಾರ್ ಅಂದ ತಕ್ಷಣ ಏನು ತಟ್ ಅಂತ ಬರುತ್ತೆ ತಲೆಗೆ? ಡಿ ಕೆ ಶಿವಕುಮಾರ್ ಅವರು ಇವತ್ತಿಂದ ನೋಡಿಬಿಟ್ರೆ ಯಾವ ಇದರಲ್ಲಿ ಯಾವ ರೀತಿ ನಾಟಕ ಪಾತ್ರ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಅಂಥ ಒಬ್ಬ ಒಳ್ಳೆಯ ಶ್ರೇಷ್ಠ ಕಲಾವಿದ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲ, ಅವ್ರಿಗಿಂತ ಶ್ರೇಷ್ಠ ಕಲಾವಿದ. ಬಣ್ಣ ಹಚ್ಚದೆ ಡಿ ಕೆ ಶಿವಕುಮಾರ್ ನಾಟಕ ಮಾಡ್ತಾ ಇದ್ದಾರಾ? ಬಣ್ಣ ರಹಿತವಾಗಿಯೇ ನೆಟ್ಟು ಮಾಡ್ತಾರೆ, ಬಣ್ಣ ಹಚ್ಚದಲ್ಲೇ. ಸಿದ್ದರಾಮಯ್ಯ ಕೊನೆಗೆ ಬಂದು ಅವರು ಪುತ್ರಯಾಮಕ್ಕೆ ಬಲಿಯಾಗಿ ಅವರು ಇದರಿಂದ ಅವರು ತಮ್ಮ ಮೊದಲಿನ ಇಮೇಜ್ ಉಳಿಸೋಲಿಲ್ಲ. ಅಮಿತ್ ಶಾ ಇವತ್ತು ದೇಶನೇ ನೆನಪಿಡಬೇಕು ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತೇನಾದರೂ ಕಾಶ್ಮೀರ 370 ಅನ್ರಿ, ಭಾಳಷ್ಟು ಇವು ತ್ರಿಬಲ್ ತಲಾಕ್ ಅನ್ರಿ, ಈ ಅದು ಏನು ನಮ್ಮದು ವಕಫ್ ಇರ್ಬೋದು. ದೇಶದ ಹಿತದೃಷ್ಟಿಯಿಂದ ಅಮಿತ್ ಶಾ ಅಂತವರು ಗೃಹ ಮಂತ್ರಿ. ಅಮಿತ್ ಶಾ ಪುತ್ರ ವ್ಯಾಮೋಹ ಇಲ್ವಾ? ಅಮಿತ್ ಶಾ ಅವರು ರಾಜಕೀಯವಾಗಿ ಬಂದಿಲ್ಲಲ್ರ ಅವ್ರ ಪುತ್ರ. ರಾಜಕೀಯವಾಗಿ ರಾಜ್ಯಸಭಾ ಮಾಡಿಲ್ಲ, ವಿಧಾನ ಪರಿಷತ್ ಮಾಡಿಲ್ಲ. ಅವರು ಬಿಸ್ನೆಸ್ನಲ್ಲಿ ಮಾಡ್ಬೋದು, ಅದಕ್ಕೇನು ನನ್ನ ಮಕ್ಕಳು ಲೈನ್ ಇಲ್ವಾ, ಬಾರ್ಡರ್ ಇಲ್ವಾ? ಪುತ್ರ ವ್ಯಾಮೋಹ ರಾಜಕೀಯಕ್ಕೆ ತಂದರೆ ಮಾತ್ರನಾ? ಹೌದ್ರಿ, ಹಂಗೆ ಇದ್ದಾರೆ. ಈಗ ಬಿಸ್ನೆಸ್ನಲ್ಲಿ ಅನ್ನೋದು ನಮ್ಮ ಮಕ್ಕಳ ಭವಿಷ್ಯನೂ ನಾವು ನೋಡ್ಬೇಕಲ್ರಿ, ಒಳ್ಳೇದಾಗಬೇಕತ್ತ. ಅಲ್ಲಿ ರಾಜಕೀಯಕ್ಕೆ ತೊಗೊಂಡು ಬಂದು ಮಂದೇ ಮನೆಯಲ್ಲಿ 2-3 ಮಂದಿ ಆದರೆ ಹೆಂಗ್ರಿ, ಒಬ್ಬ ಬಂದರೆ ಸರಿ. ಒಬ್ಬ ಮಗ MP, ಒಬ್ಬ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರು, ಒಬ್ಬ ಮಗ ರಾಜ್ಯಾಧ್ಯಕ್ಷ. ಮೋದಿಯವರಂತೂ ಇವತ್ತಿನ ರಾಜಕೀಯದಲ್ಲಿ ಒಬ್ಬ ನಿಷ್ಕಳಂಕ ಚಾರಿತ್ರ್ಯಗಳು ಅಂತ ಒಬ್ಬ ಪ್ರಧಾನಮಂತ್ರಿ. ಪ್ರಿಯಾಂಕಾ ಗಾಂಧಿನೇ ಅಲ್ರ ಅವ್ರು, ಪ್ರಿಯಾಂಕಾ ವಾಡ್ರಾ. ಅದು ಪೂರ್ತಿ ನಾವು ಏನು ಮಾತಾಡೋದು ನೋಡಿದ್ರೆ ಏನೋ ಅವ್ರನ್ನೇನೋ ಒಂದು ಇಂದಿರಾ ಗಾಂಧಿಯ 2ನೇ ಇದು ತಿಳ್ಕೊಂಡಿದ್ರು. ಯಾವೇ ಆ ಲಕ್ಷಣಗಳಿಲ್ಲ. ಮೊಮ್ಮಗಳಲ್ಲಿ ಆ ಲಕ್ಷಣ ಕಾಣಿಸ್ತಾ ಇಲ್ವಾ? ಇಲ್ಲ ಎಲ್ಲ ಫೋಜ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೋನಿಯಾ ಗಾಂಧಿ ಅಂತಹ ಬಹಳ ಕ್ರೂರ ಒಂದು ಹೆಣ್ಮಗಳನ್ನ, ಯಾಕಂದ್ರೆ ನಾನು ಸಮೀಪದಿಂದ ನೋಡೀನಿ ಸೋನಿಯಾ ಗಾಂಧಿ ಅವರು. ನಾನು ಸರ್ಕಾರನಾಗ ಇದ್ದಾಗ ಎದುರಿಗೆ ವಿರೋಧ ಪಕ್ಷ ನಾಯಕರಿದ್ರು. ವಾಜಪೇಯಿ ಅವ್ರು ಮಾತಾಡೋವಾಗ, ಅವ್ರ ಮುಖ ನೋಡಿಬಿಟ್ರೆ ಎಷ್ಟು ಒಳಗೆ ವಿಷ ತುಂಬಿದೆ ಅನ್ನೋದು, ಅಷ್ಟು ಒಂದು ರೀತಿ ಮತ್ಸರದ. ರಾಹುಲ್ ಗಾಂಧಿ PM ಆಗ್ತಾರಾ? ಇದೊಂದು ಜಗತ್ತಿನ ಒಂದು ದೊಡ್ಡ ಜೋಕರ್ ಇದು. ರಾಹುಲ್ ಗಾಂಧಿ PM ಎಲ್ಲಿವರೆಗೆ ನಮ್ಮ ಕಡೆ ಒಂದು ಹೇಳ್ತಾರೆ, ಲಗ್ನ ಆಗೋಗಿತ್ತು ಹುಚ್ಚಿ ಬಿಡೋದಿಲ್ಲತ್ತ, ಹುಚ್ಚಿ ಬಿಡುತ್ತಾನ ಲಗ್ನ ಆಗೋದಿಲ್ಲತ್ತ. ಹಂಗೆ ರಾಹುಲ್ ಗಾಂಧಿ